ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಕೇವಲ 2 ದಿನ ಮಾತ್ರ ಬಾಕಿ ಇರುವ ಒಂದು ಹಿನ್ನೆಲೆಯಲ್ಲಿ ಜಗತ್ಪ್ರಸಿದ್ಧ ಮೈಸೂರು ಅರಮನೆಯ ಆವರಣದಲ್ಲಿ ಒಂದು ಜಂಬೂ ಸವಾರಿ ಮೆರವಣಿಗೆಯ ಅಂತಿಮ ಸುತ್ತಿನ ತಾಲೀಮನ್ನು ನಡೆಸಲಾಯಿತು. ಈ ಒಂದು ತಾಲೀಮಿನ ಸಂದರ್ಭದಲ್ಲಿ ಒಂದು ಧನಂಜಯ ಆನೆ ನಿಶಾನೆ ಆನೆಯಾಗಿ ಸಾಗಿದ್ರೆ, ಗೋಪಿಯ ಆನೆ ನೌಪತ್ತ ಆನೆಯಾಗಿ ಸಾಕ್ತು. ಇನ್ನು ಈ ಒಂದು ಸಂದರ್ಭದಲ್ಲಿ ಇತರ ಆನೆಗಳನ್ನು ಸಾಲಾನೆಗಳಾಗಿ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಕಂಜನ್, ಭೀಮ, ಏಕಲವ್ಯ, ಪ್ರಶಾಂತ, ಸುಗ್ರೀವ, ಹೇಮಾವತಿ ಆನೆಗಳು ಸಾಗಿದ್ರೆ, ಇನ್ನು ಅಂತಿಮವಾಗಿ ಅಂಬಾರಿ ಆನೆಯಾಗಿ ಅಭಿಮನ್ಯು, ಆತನ ಎಡಬಲದಲ್ಲಿ ಕುಮ್ಕಿ ಆನೆಗಳಾಗಿ ಕಾವೇರಿ ಮತ್ತು ರೂಪ ಆನೆಗಳು ಸಾಗಿದ್ದು ವಿಶೇಷ ಅಂತಿತ್ತು. ಇನ್ನು ಜಂಬೂ ಸವಾರಿಯನ್ನು ಒತ್ತು ಸಾಗುವಂಥ ಅಭಿಮನ್ಯುವಿಗೆ ಒಂದು ಮೈಸೂರು ನಗರ ಪೊಲೀಸ್ ಆಯುಕ್ತೆ ಆಗಿರುವಂಥ ಸೀಮಾ ಲಾಟ್ಕರ್ ಮತ್ತು DCF ಪ್ರಭುರಾಜನ್ರವರು ಪುಷ್ಪಾರ್ಚನೆ ಮಾಡ್ತಾ ಇದ್ದಂತೆ ಮೈಸೂರು ಅರಮನೆಯ ಹೊರ ಆವರಣದಲ್ಲಿ CR ಸಿಬ್ಬಂದಿಗಳು 21 ಸುತ್ತು ಕುಶಾಲತೋಪುಗಳನ್ನು ಸಿಡಿಸಿದ್ರು. ರಾಷ್ಟ್ರಗೀತೆ ಮುಗಿಯುವಷ್ಟರಲ್ಲಿ ಆ 21 ಕುಶಾಲತೋಪುಗಳನ್ನು ಸಿಡಿಸುವಂಥ ಕಾರ್ಯವು ಮುಗಿಯಿತು. ಈ ಮುಖಾಂತರ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಯ ಅಂತಿಮ ಸುತ್ತಿನ ಮೆರವಣಿಗೆಯ ರಿಹರ್ಸಲ್ ಈಗ ಮುಗಿದಿದ್ದು, ಇನ್ನೇನಿದ್ರು ನಾಳಿದ್ದು ನಡೆಯುವಂಥ ಜಂಬೂ ಸವಾರಿ ಮೆರವಣಿಗೆಗೆ ಒಂದು ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಮತ್ತು ಅಶ್ವಾರೋಹಿ ದಳ ಮತ್ತು ಪೊಲೀಸ್ ತುಕಡಿಗಳು ಸನ್ನದ್ಧವಾಗಿರೋದು ಈ ಮುಖಾಂತರ ಒಂದು ಸಾಬೀತಾಯಿತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.